ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಪ್ರಸಂಗಿ ದ ಬುಕ್ ಆಫ್ ಎಕ್ಲೇಸಿಯಾಸ್ಟಿಸ್ ಚಾಪ್ಟರ್ 6 6ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಪ್ರಸಂಗಿ 6ನೇ ಅಧ್ಯಾಯದಲ್ಲಿ ಜೀವನದ 17 ಅನುಭವಗಳನ್ನು ನಾವು ನೋಡ್ಬೋದು. 17 ಎಕ್ಸ್ಪೀರಿಯನ್ಸಸ್ ಆಫ್ ಲೈಫ್. ಇದು ಸಹಜ, ಸಾಮಾನ್ಯ. ಆದರೆ ಸಹಜ, ಸಾಮಾನ್ಯ, ಸಾಧಾರಣ ಜೀವನದಲ್ಲಿ ದೇವರನ್ನು ಹೇಗೆ ಒಳಪಡಿಸಬೇಕು ಎಂಬುದನ್ನು ನಾವು ನೋಡಿಕೊಳ್ಳೋಣ. ಆದರೆ ಇಲ್ಲಿ ಪ್ರಸಂಗಿ ತನ್ನ ಅನುಭವವನ್ನು, ತಾನು ಕಂಡಿದ್ದನ್ನು, ತನ್ನ ಸಂಶೋಧನೆಯನ್ನು ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರುವಲ್ಲಿ ಈಗ ನಾವು ಏನು ಮಾಡೋಣ ಅಂದರೆ, ಈ ಜೀವನದ ವಿಷಯಗಳು ಇರಲಿ, ಆದರೆ ನಾನೇ ಜೀವನ ಇಲ್ಲವೇ ಜೀವವಾಗಿದ್ದೇನೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಆದಿಯೂ ಅಂತ್ಯವೂ ಆಗಿದ್ದೇನೆ, ಪ್ರಾರಂಭವೂ ಮುಕ್ತಾಯವಾಗಿದ್ದೇನೆ, ಆಲ್ಫಾ ಒಮೆಗಾ ಆಗಿದ್ದೇನೆ, ಅಲೆಫ್ ಮತ್ತು ಥಾವ್ ಆಗಿದ್ದೇನೆ ಎಂಬುದಾಗಿ ಹೇಳಿದಾತನನ್ನು ಈ ಜೀವನದಲ್ಲಿ ಒಳಪಡಿಸಿಕೊಳ್ಬೇಕು. ಅದೇ ಇಂದಿನ ನಮ್ಮ ಒಂದು ಆತ್ಮಿಕ ಅನ್ವಯ, ಸ್ಪಿರಿಚುವಲ್ ಆಪ್ಲಿಕೇಶನ್. ಬನ್ನಿರಿ, ಪ್ರಸಂಗಿ 6ನೇ ಅಧ್ಯಾಯದಲ್ಲಿ ಜೀವನದ 17 ಅನುಭವಗಳನ್ನು ಈ ಒಂದು ಚಾಪ್ಟರ್ನಲ್ಲಿ 6ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮೊದಲನೇದಾಗಿ 2ನೇ ವಚನದಲ್ಲಿ ಅಥವಾ 1ನೇ ವಚನದ ಕೊನೆ ಭಾಗದಲ್ಲಿ ದುರವಸ್ಥೆ ಅಂತ ಹೇಳಿದ್ರೆ ಅಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅಂಥ ಒಂದು ರಫ್ ಅನುಭವ, ರಫ್ ಆ್ಯಂಡ್ ಟಫ್ ಮಿಸರಿ ಅಂತ ಹೇಳ್ಬೋದು. ಅದು ಕೂಡ ಜೀವನದಲ್ಲಿ ಒಂದು ಭಾಗವಾಗಿದೆ. ಯಾಕಂದರೆ ಈ ದುರವಸ್ಥೆ ಎಂಬುದಾಗಿ ಹೇಳಿದ ಕೂಡಲೇ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತದೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ವಾಕ್ಯ. ಏನಿದೆ, ಎಲ್ಲಿದೆ ನೋಡೋಣ ಬನ್ನಿರಿ. ಪ್ರಕಟಣೆ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 17ನೇ ವಚನದಲ್ಲಿ ಅದೇ ಪದ ದುರವಸ್ಥೆ ಅಂತ ಬಂದಿದೆ. ನೋಡೋಣ್ರಿ. 2ನೇ ಭಾಗ, ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯವನು, ದರಿದ್ರನು ಇತ್ಯಾದಿ ಇದೆ. ಆದರೆ ಈ ರೀತಿಯಾಗಿ ಯೇಸು ಸ್ವಾಮಿ ಹೇಳಿಬಿಟ್ಟು, ಈ ರೀತಿಯಾಗಿ ಆಗಿರುವುದನ್ನು ನೀನು ತಿಳಿಯದೇ ಇದ್ದಿ. ರೆವಲೇಷನ್ 3:17. ಕೆಲವು ಸಾರಿ ಜೀವನದಲ್ಲಿ ನಾವು ದುರವಸ್ಥೆಯಲ್ಲಿ ಬಿದ್ದಿರ್ತೇವೆ, ಆದರೆ ನಮಗೆ ಗೊತ್ತಿರಲ್ಲ. ಆ ರೀತಿಯಾಗಿರಬಾರ್ದು ಅಂದರೆ ದೇವರ ಹತ್ರ ನಾವು ಕೀರ್ತನೆಗಾರನು ಮಾಡಿದ ಪ್ರಾರ್ಥನೆಯನ್ನು ಮಾಡಬೇಕು. ಕೀರ್ತನೆ 139ನೇ ಅಧ್ಯಾಯದ 23ನೇ ವಚನದಲ್ಲಿ, ದೇವಾ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿರ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬಂಥ ಪ್ರಾರ್ಥನೆ ನಾವು ಮಾಡಬೇಕು. ಯಾವಾಗೋ ಒಂದು ಸರಿ ನಾವು ಮಾಡ್ತೇವೆ, ಆದರೆ ಇದು ದುರವಸ್ಥೆಯಲ್ಲಿ ಬಿದ್ದಂಥವರಿಗೆ ಒಂದು ನೆನಪು, ಅದನ್ನು ತಿಳ್ಕೊಳ್ಬೇಕು, ಅದನ್ನು ಪರಿಹಾರ ಕೂಡ ಮಾಡಿಕೊಳ್ಬೇಕು. 2ನೇದಾಗಿ ಜೀವನದ ಅನುಭವಗಳಲ್ಲೂ ಒಂದು ನೋಡ್ಕೊಂಡು ಇನ್ನು 16 ನೋಡ್ಕೊಳ್ಬೇಕಾಗ್ತದೆ. ಇವೆಲ್ಲವೂ ಕೂಡ ಪ್ರಸಂಗಿ 6ನೇ ಅಧ್ಯಾಯದಲ್ಲಿದೆ. ಅದೇನೆಂದರೆ 2ನೇದು ಈ ಇಷ್ಟಾರ್ಥ. 2ನೇ ವಚನ, ಪ್ರಸಂಗಿ 6:2 ಇಷ್ಟಾರ್ಥ. ಜೀವನ ಅಂತ ಹೇಳಿದ ಮೇಲೆ ದುರವಸ್ಥೆನೂ ಇರ್ತದೆ, ಇಷ್ಟಾರ್ಥಗಳು ಕೂಡ ಇರ್ತದೆ. ಇಷ್ಟಾರ್ಥ ಅಂತ ಹೇಳಿದ ತಕ್ಷಣ ನನಗೆ ನೆನಪಿಗೆ ಬರುವಂಥ ಒಂದು ವಾಕ್ಯ ಯಾವುದಂತ ಹೇಳಿದರೆ, ಕೀರ್ತನೆಗಳು 37ನೇ ಅಧ್ಯಾಯ ಮತ್ತು ಅದರಲ್ಲಿ 4ನೇ ವಚನ ಈ ರೀತಿಯಾಗಿದೆ. 2ನೇ ಭಾಗ, ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ವಾವ್!
ನಮ್ಮ ದೇವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿದ್ದಾನೆ. ಸರಿ, ಮೂರನೇದಾಗಿ ಕೊರತೆ 2ನೇ ವಚನದಲ್ಲಿದೆ. ಪ್ರಸಂಗಿ 6:2 ಕೊರತೆ. ಮೊದಲನೇದು ದುರವಸ್ಥೆ, ಜೀವನ ಇಷ್ಟಾರ್ಥದಿಂದ ತುಂಬಿದೆ. ಮೂರನೇದು ಕೊರತೆ. ಹೌದು, ಕೊರತೆ ಅಂತ ಹೇಳುವಾಗ ಕೊರತೆ ಇಲ್ಲದಂಥ ಒಂದು ಸಂಪತ್ತು ನಮಗಿರಬೇಕಂತ ನಾವು ಬಯಸ್ತೇವೆ. ಆದರೆ ಕೊರತೆ ಇರ್ತದೆ. ಆದರೆ ದಾವಿದನಿಗೆ ಆ ಒಂದು ಪಾಸ್ವರ್ಡ್, ಕೊರತೆ ಇಲ್ಲದ ಒಂದು ಜೀವನ ಮಾಡಬೇಕು ಎಂಬ ಆರಿಕೆ, ಬಯಕೆ ಮತ್ತು ಹೇಳಿಕೆಯನ್ನು ನಾವು ಕೀರ್ತನೆ 23 ಮೊದಲನೇ ವಚನದಲ್ಲಿ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ವಾವ್! ನೋಡ್ರಿ, ಈ ಕೊರತೆ ಪಡೆದಂಥ ಒಂದು ಜೀವನ ಏನೆಂಬುದಾಗಿ ಕೀರ್ತನೆಗಾರನು 3000 ವರ್ಷಗಳ ಹಿಂದೆಯೇ ಕಲಿತುಕೊಂಡನು. ಆದರೆ ಹೊಸ ಒಡಂಬಡಿಕೆಯ ಅನುಭವ ಹೇಗಿರ್ತದೆ ಎಂಬುದಾಗಿ ನೋಡುವಾಗ, ಯೇಸು ಕರ್ತನಿಗೆ ಅನಂತರ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಪೌಲನು ಈ ಕೊರತೆಯ ಬಗ್ಗೆ ಹೇಳುವಂಥ ಮಾತನ್ನು ನಾವು ಓದಿಕೊಳ್ಳೋಣ. ಅದು ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ನೋಡುವಾಗ ಕೊರತೆಯ ಬಗ್ಗೆನೇ ಆತನು 11ನೇ ವಚನದಲ್ಲಿ ಪೌಲನು ಹೇಳ್ತಾನೆ. ಫಿಲಿಪ್ಪಿ 4:11, ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳೋದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ವಾವ್! ಬಡವನಾಗಿರಲು ಬಲ್ಲೆನು. ಹೌದಾ? ಆಶ್ಚರ್ಯ. ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರೂ, ಹಸಿದವನಾಗಿದ್ದರೂ, ಸಮೃದ್ಧಿಯುಳ್ಳವನಾಗಿದ್ದರೂ, ಕೊರತೆಯುಳ್ಳವನಾದರೂ, ಯಾವ ಥರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು, ಅದರ ರೆವಲೇಷನ್, ಅದರ ಪ್ರಕಟಣೆ ನನಗೆ ತಿಳಿದದೆ. ಇದೇ ಹೊಸ ಒಡಂಬಡಿಕೆಯ ಒಂದು ಮಹತ್ವ ಅಂತ ಹೇಳೋಣ್ರಿ. ನಾವು ಮುಂದುವರಿಬೇಕು. ಯಾಕಂತ ಹೇಳಿದ್ರೆ ಜೀವನದ 17 ಅನುಭವಗಳನ್ನು ನಾವು ನೋಡಿಕೊಳ್ತಿದ್ದೇವೆ ಪ್ರಸಂಗಿ 6ನೇ ಅಧ್ಯಾಯದಿಂದ. ಅದೇನಂತ ಹೇಳಿದ್ರೆ, ಕೊರತೆ ಆಯಿತು, ಇಷ್ಟಾರ್ಥ ಆಯಿತು, ಅದಕ್ಕಿಂತ ಮುಂಚೆ ದುರವಸ್ಥೆ ಆಯಿತು, ಘನತೆ 4ನೇದಾಗಿ ಜೀವನದ ಅನುಭವ ಘನತೆ ಬೇಕು. ಘನತೆ ಅದು ಬೇಕು, ಅದನ್ನು ಅನುಗ್ರಹಿಸುವುದು ದೇವರು ಎಂಬುದಾಗಿ 2ನೇ ವಚನದಲ್ಲಿ ಆ ಪ್ರಸಂಗಿ ಹೇಳುವುದನ್ನು ನಾವು ನೋಡ್ಬೋದು. ಮತ್ತು 3ನೇ ವಚನದಲ್ಲಿ ಜೀವನದ ಮತ್ತೊಂದು ಅನುಭವ ಏನಂದರೆ ಬಹುವರ್ಷ, ಅಂದರೆ ದೀರ್ಘಾಯುಷ್, ಲಾಂಗಿವಿಟಿ ಆಫ್ ಲೈಫ್. ನಾವು ಹೆಚ್ಚು ಕಾಲ ಬದುಕಬೇಕು ಎಂಬಂಥ ಆಶೆ ನಮಗಿದೆ. ಒಳ್ಳೆಯದು, ಸಾಮಾನ್ಯವಾಗಿ ಎಲ್ರಿಗೂ ಇರ್ತದೆ. ಕೆಲವರು ಅಪರೂಪ, ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆದರೆ ನಾನು ಕೂಡ ಬಹಳ ವರ್ಷ ಬದುಕಬೇಕು, ದೇವರ ಸೇವೆ ಮಾಡಬೇಕು, ಆರೋಗ್ಯವಾಗಿ ಇರಬೇಕು, ಆರೋಗ್ಯ ನೋಡ್ಕೊಳ್ಬೇಕು, ಶಿಸ್ತನ್ನು ಪಾಲಿಸಬೇಕಂತ ಆಸೆ. ಹಳೆ ಒಡಂಬಡಿಕೆಯಲ್ಲಿ ಈ ದೀರ್ಘಾಯುಷ್ ಬಂದು ಆಶೀರ್ವಾದ ಖಂಡಿತವಾಗಿ. ಸರಿ, ಜೀವನದ 5ನೇ ಅನುಭವ ದೀರ್ಘಾಯುಷ್ಯ. ಮತ್ತು 3ನೇ ವಚನದಲ್ಲಿ ಸುಖ, ಅಂದರೆ ಸುಖವಾಗಿರಬೇಕು. ಅದು ಕೂಡ ಜೀವನದ ಒಂದು ಅನುಭವ ಬೇಕಲ್ವಾ? ನೀನು ಚೆನ್ನಾಗಿರಮ್ಮ, ಶುಭಕರವಾಗಿರು, ಸುಖವಾಗಿರು ಎಂಬುದಾಗಿ ಹೇಳ್ತಿರ್ತೀವಲ್ಲ. ಆ ರೀತಿಯಾಗಿ ಜೀವನದ 6ನೇ ಅನುಭವ ಆ ಸುಖವಾಗಿರುವಂಥದ್ದು. ಸುಖವಾಗಿದ್ದರೂ ಮಾತ್ರ ಸಾಲದು, ಇನ್ನೊಂದು ಹೈಟ್, ಇನ್ನೊಂದು ಲೆವೆಲ್ಗೆ, ಇನ್ನೊಂದು ಮಟ್ಟಕ್ಕೆ ಹೋಗಬೇಕು. ಅದು ಯಾವುದಂದರೆ 3ನೇ ವಚನದ ಕೊನೆ ಭಾಗದಲ್ಲಿ ತೃಪ್ತಿ. ಜೀವನದಲ್ಲಿ ತೃಪ್ತಿ ಇಲ್ಲದಿದ್ದರೆ
ಎಂಥ ಕೆಲಸ ಮಾಡಿದರೂ, ಏನೇ ಮಾತಾಡಿದರೂ, ಎಂಥ ಒಂದು ಸಾಧನೆ ಸಾಧಿಸಿದರೂ ತೃಪ್ತಿ ಅನ್ನುವಂಥದ್ದು ಇರಲೇಬೇಕು. ಅದರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಇದ್ದೇವೆ. 8ನೇದಾಗಿ ನಾವು ನೋಡುವಾಗ ಇದು ನಮಗೆ ತಮಾಷೆ ಅನ್ನಿಸ್ಬೋದು, ಆದರೂ ಕೂಡ ಜೀವನದಲ್ಲಿ ಇದು ಪ್ರಾಮುಖ್ಯ. ಅದೇನಂತ ಹೇಳಿದರೆ ಉತ್ತರ ಕ್ರಿಯೆ. 3ನೇ ವಚನದಲ್ಲಿ ಭಾಳ ವರ್ಷ ಬದುಕಬೇಕು, ಹೌದು, ಸುಖವಾಗಿರ್ಬೇಕು, ಹೌದು, ಮತ್ತು ತೃಪ್ತಿಕರವಾಗಿರ್ಬೇಕು, ಹೌದು, ಅದೇ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದ ಸಮಾಧಿ ಮಾಡಬೇಕು, ಅದು ಕೂಡ ಜನರಿಗೆ ಅಪೇಕ್ಷೆ ಪಡ್ತಾರೆ. ಆದ ಕಾರಣ ಎಂಥ ಒಂದು ಮರಣ ಹೊಂದಿದರೂ ಕೂಡ, ದುರ್ಮರಣ ಅಂದರೆ ಒಂದು ರೀತಿಯಿಂದ ಅನಿರೀಕ್ಷಿತವಾದಂಥ ಮರಣ ಸಂಭವಿಸಿದ್ರು, ಒಂದು ವೇಳೆ ಅದು ಕೊಲೆಯೇ ಆಗಿದ್ದರು, ಒಳ್ಳೆ ಡೀಸೆಂಟಾಗಿ ಉತ್ತರ ಕ್ರಿಯೆ ಮಾಡಬೇಕು ಎಂಬುದಾಗಿ ಜೀವನದಲ್ಲಿ ಬಯಸ್ತಾರೆ. ಯಾಕಂದರೆ ಮರಣಾನಂತರ ಕೂಡ, ಅಂದರೆ ಮರಣ ಹೊಂದಿದ ಮೇಲೆ ಕೂಡ ಈ ಉತ್ತರ ಕ್ರಿಯೆ ಭಾಳ ಪ್ರಾಮುಖ್ಯ. ಸರಿ, 6ನೇ ವಚನದಲ್ಲಿ ಜೀವನದ ಮತ್ತೊಂದು ಅನುಭವ ಏನಂದರೆ ಶಾಂತಿ, ಅಥವಾ ಅದರ ಶಾಂತಿಯೇ ಹೆಚ್ಚು ಎಂಬುದಾಗಿ ಬರೆದಿರುವಾಗ ಶಾಂತಿ ಇರಬೇಕು, ಸಮಾಧಾನ ಇರಬೇಕು, ನೆಮ್ಮದಿ ಇರಬೇಕು, ನೆಲೆ ಇರಬೇಕು, ಸ್ಥಿರತೆ ಇರಬೇಕು. ಅದು ಕೂಡ ನಾವು ಜೀವನದಲ್ಲಿ ಅಪೇಕ್ಷಿಸುವಂಥದ್ದು. ಮತ್ತು 1000 ಮೇಲೆ 1000 ವರ್ಷ ಬದುಕಿಯೂ ಸುಖವನ್ನು ಅನುಭವಿಸದಿದ್ದರೆ ಏನು ಪ್ರಯೋಜನ? 1000 ಅಂದ ತಕ್ಷಣ ನನಗೆ ಪ್ರಕಟಣೆ 20ನೇ ಅಧ್ಯಾಯ ನೆನಪಿಗೆ ಬರ್ತದೆ. ಯಾಕಂತ ಹೇಳಿದ್ರೆ ಪ್ರಕಟಣೆ 20ರಲ್ಲಿ ಏನಂತ ಬರೆದಿದೆ ಅಂದರೆ, 1000 ವರ್ಷ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸದ್ಯದಲ್ಲೇ ಕೆಲವು ವರ್ಷಗಳ ನಂತರ ಆತನು ಆಳುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದ ಪ್ರವಾದನೆ. ಸರಿ, 6ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ ಒಂದೇ ಸ್ಥಳಕ್ಕೆ ಹೋಗುತ್ತೇವಲ್ಲ ಎಂಬುದಾಗಿ, ಅಂದರೆ ಸ್ಥಳ ಕೂಡ ಭಾಳ ಪ್ರಾಮುಖ್ಯ ಜೀವನದಲ್ಲಿ. ಅದು ಸ್ಥಳ ಅಂತ ಹೇಳಿದ ಮೇಲೆ ಅದು ಮನೆ ಎಂಬ ಸ್ಥಳ ಇರ್ಬೋದು, ಒಬ್ಬ ವ್ಯಕ್ತಿಗೆ ಸಮಾಧಿ ಎಂಬ ಸ್ಥಳ, ಅಂದರೆ ಒಳ್ಳೆಯವರು ಕೆಟ್ಟವರು ಒಂದು ಸ್ಥಳಕ್ಕೆ ಹೋಗಲೇಬೇಕು ಅಂತ ಮಾತಾಡ್ಕೊಳ್ತೀವಲ್ಲ, ಆದ ಕಾರಣ ಸ್ಥಳ ಅದು ಟೆಂಪರರಿ ಸ್ಥಳ ಇರ್ಬೋದು, ಅದು ಬಾಡಿಗೆ ಸ್ಥಳ ಇರ್ಬೋದು, ಅದು ನಿರಂತರವಾದ ಸ್ಥಳ ಇರ್ಬೋದು. ಸ್ಥಳ ಬಹಳ ಪ್ರಾಮುಖ್ಯ ಜೀವನದಲ್ಲಿ. ಯಾವುದಕ್ಕಾಗಿ ಇದನ್ನೆಲ್ಲ ಮಾಡ್ತೇವೆ ಎಂಬುದಾಗಿ ನೋಡುವಾಗ ಹೊಟ್ಟೆಪಾಡು ಅಂತ ಹೇಳ್ತೀವಲ್ಲ, 11ನೇ ವಚನದಲ್ಲಿ ಹೊಟ್ಟೆಯ ಅನುಭವ. ಆದರೆ ಹೊಟ್ಟೆ ಅಂತೇಳಿದ ತಕ್ಷಣ ಫಿಲಿಪ್ಪಿ 3ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಇದೆ. ಅದೇನಂತ ಹೇಳಿದರೆ ಹೊಟ್ಟೆಗೆ ಪ್ರಾಮುಖ್ಯತೆ ಕೊಡುವಂಥದ್ರ ಬಗ್ಗೆ ಪೌಲನು ಮಾತಾಡ್ತಾನೆ. ಆ ರೀತಿಯಾಗಿರಬಾರ್ದು. ಮತ್ತು 8ನೇ ವಚನದಲ್ಲಿ ಜ್ಞಾನಿ ಅಥವಾ ಜ್ಞಾನ, ಅದು ಕೂಡ ಜೀವನದ ಬಹು ಪ್ರಾಮುಖ್ಯ ಅನುಭವ. ಜ್ಞಾನವಾಗಿರುವುದು, ಜ್ಞಾನ ಪಡ್ಕೊಳ್ಳೋದು, ಜ್ಞಾನವಂತರನ್ನು ಭೇಟಿಯಾಗುವಂಥದ್ದು, ಜ್ಞಾನಕ್ಕಾಗಿ ಶ್ರಮಿಸುವಂಥದ್ದು. ಮತ್ತು ಅದೇ 8ನೇ ವಚನದಲ್ಲಿ ಬಡವನಾಗಲಿ ಅಂತಿದೆ. ಅದ ಕಾರಣ ಬಡತನ. ಕೆಲವು ಸಾರಿ ಜೀವನದಲ್ಲಿ ನಾವು ಬಡವರಾಗಿ ಅನಂತರ ಬಂದಂಥ ಅನುಭವ ನಮಗೆ ಆಗಿರ್ಬೋದು, ಅಥವಾ ಬಡವರಾಗಿ ಇರುವಂಥವ್ರನ್ನ ನಾವು ಸಂಧಿಸುವಂಥ ಅನುಭವ ಆಗಿರ್ಬೋದು. ಅದಕ್ಕೆ ನಮ್ಮ ಪ್ರತಿಕ್ರಿಯೆಗಳನ್ನು ಕೂಡ ನಾವು ವ್ಯಕ್ತಪಡಿಸಿರ್ಬೋದು. ಅದು ಒಂದು ಅನುಭವವೇ. ಅನಂತರ 10ನೇ ವಚನದಲ್ಲಿ ಇನ್ನೊಂದು 14ನೇ ಅನುಭವ ಇದೆ. ಅದೇನಂತ ಹೇಳಿದರೆ, ಮನುಷ್ಯನು ಎಂಥವನಾದರೂ ಏನು, ಮಣ್ಣಿನವನೇ. ಮಣ್ಣಿನವನೇ ಅಂತ ಹೇಳಿದರೆ ಮೂಲ ಭಾಷೆಯಲ್ಲಿ ಆದಮ್ ಅಂತಿದೆ. ನಾವೆಲ್ಲ ಆದಾಮಿನವರೇ, ಅಂದರೆ ಮಣ್ಣಿನವರೇ ಎಂಬುದಾಗಿ. ಇದು ನಮ್ಮ ಜೀವನದಲ್ಲಿ ನಾವು ತಿಳಿಯತಕ್ಕಂಥ ಒಂದು ಸಂಗತಿ. ಮತ್ತು ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಸಂಗತಿ ಕೂಡ ಇದೆ 11ನೇ ವಚನದಲ್ಲಿ. ಅದೇನೆಂದರೆ ಮಾತುಗಳು. ಜೀವನದಲ್ಲಿ ಒಂದು ದೊಡ್ಡ ಅನುಭವ ಮಾತುಗಳು.
ಮಹಿಳೆಯರು ಪುರುಷರಿಗಿಂತಲೂ ಹೆಚ್ಚು ಮಾತಾಡ್ತಾರೆ, ಆದರೂ ಕೂಡ ಮಾತುಗಳೇ. ಜೀವನವು ಮಾತುಗಳಿಂದ ಕೂಡಿದ್ದಾಗಿದೆ. ಸರಿ, ಅದು 15ನೇ ಜೀವನದ ಒಂದು ಅನುಭವ. ಅದಾದ ನಂತರ 12ನೇ ವಚನದಲ್ಲಿ ಇನ್ನೊಂದು ಅನುಭವ ಇದೆ. ಅದೇನೆಂದರೆ, ನೆರಳಿನಂತೆ ಜೀವನ ಇರ್ತದೆ, ಆದರೆ ಜೀವಮಾನದ ದಿನಗಳು ಅವನಿಗೆ ಯಾವುದು ಮೇಲು ಅಂತ ಗೊತ್ತಾಗಲ್ಲ. ಹಾಗಾದರೆ ಮೇಲಾಗಿರುವಂಥದ್ದು ಕೂಡ ಒಂದು ಅನುಭವವೇ. ನೀನು ಶಿರಸ್ಸಾಗಿರು ಅಂತ ದೇವರು ಧರ್ಮೋಪದೇಶ ಕಾಂಡ 20:8-14 ಹೇಳಿದ ಪ್ರಕಾರವಾಗಿ ಇಲ್ಲಿ ಕೂಡ ಮೇಲಿನ ಅನುಭವ. ಕೊನೆಯದಾಗಿ ನೋಡುವಾಗ, ತಾನು ಕಾಲವಾದ ಮೇಲೆ, ಒಬ್ಬ ವ್ಯಕ್ತಿ ಸತ್ತೋದ ಮೇಲೆ ಇಹಲೋಕದಲ್ಲಿ ಏನಾಗುವುದೆಂದು ಅವನು ಯಾರಿಂದ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯರಿಂದಂತೂ ಆಗಲ್ಲ. ಆದರೆ ದೇವರಿಂದ ತಿಳ್ಕೊಳ್ಬೋದು. ಹಾಗಾದರೆ ದೇವರಿಂದ ಮುಕ್ತಾಯ ಇಂಡೈರೆಕ್ಟ್ಲಾಗಿ, ಅಂದರೆ ಪರೋಕ್ಷವಾಗಿ, ಆ ರೀತಿಯಾಗಿ ಅನೇರವಾಗಿ ಮುಕ್ತಾಯವಾಗ್ತದೆ. 6ನೇ ಅಧ್ಯಾಯ ಪ್ರಸಂಗಿಯ ಗ್ರಂಥ. ಹೌದು, ಪ್ರಸಂಗಿಯ ಗ್ರಂಥ 6ನೇ ಅಧ್ಯಾಯದಿಂದ ಜೀವನದ 17 ಅನುಭವಗಳು. ಭಾಳ ಇದೆ, ಆದರೆ ಈ ಒಂದು ಅಧ್ಯಾಯದಲ್ಲಿ 17 ಅನುಭವಗಳಿದೆ. ಮುಂದಿನ ಅಧ್ಯಾಯ ನಾವು ನೋಡುವಾಗ ಯಾವ ರೀತಿಯಾಗಿ ಆ ಜೀವನದಲ್ಲಿ ಉತ್ತಮತ್ವವನ್ನು ಬಯಸಬೇಕು, ಅದರ ರಹಸ್ಯ ಏನು ಎಂಬುದಾಗಿ ತಿಳ್ಕೊಳ್ಳೋಣ. ಹೌದು, ದೇವರು ಪ್ರಸಂಗಿ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತ ನಮಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.